ಸ್ನೇಹಿತರೆ, ಫಸ್ಟ್ ಟೈಮ್ ಕುದುರೆ ಗಾಡಿಗೆ ಹೋಗ್ತಾ ಇದೀವಿ. ಸೂಪರ್ ಆಗಿ ಎಕ್ಸ್ಪೀರಿಯನ್ಸ್ ಇದೆ. ಇವತ್ತು ಇಡೀ ವಿಜಯಪುರನೇ ಸುತ್ತಾಡ್ತಾ ಇದೀವಿ. ಇದರಲ್ಲಿ ಗಾಡಿಲಿ ಹೋಗ್ತಾ ಇದ್ರೆ ಒಂದೇ ಒಂದು ಹಾಡು ಬರುತ್ತೆ, ನಮ್ಮ ಮಾಲಶ್ರೀ ಮೇಡಮ್ದು. ಜಡಗ ಕುದುರೆ ತಿಪ್ಪಾಟೆ ಹೋಗಮ್ಮ, ಜಡಗ ಬೀಡ ತಿಂದು ಕರ್ಗ ನೋಡಮ್ಮ, ಆಮೇಲೆ ತಾಳಿ ಕಟ್ಟ ಗಂಡು ಬಿಸಿ ರಾಗಿ ಮುಂದೆ ಜಲ್ದಿ ನಡಿ ನಡಿ ನಡಿ, ಜಲ್ದಿ ಅಂತ ಹೋಗ್ಬಿಡಿ, ನಿಧಾನಕ್ಕೆ ಹೋಗಿ. ಯಾಕಂದ್ರೆ ಇಡೀ ವಿಜಯಪುರನ ಇವತ್ತು ಗಾಡಿಯಲ್ಲಿ ನೋಡ್ತಾ ಇದೀವಿ. ನಾವು ಟ್ರೈನಲ್ಲಿ, ಬಸ್ಸಲ್ಲಿ, ಬೈಕಲ್ಲಿ ಹೋದ್ರೆ ಇಷ್ಟು ಖುಷಿ ಸಿಗುತ್ತಾ ಇಲ್ವೋ. ಒಂದ್ಸತಿ ಕುದುರೆ ಗಾಡಿಯಲ್ಲಿ ಬಂದು ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ. ನೋಡಿ, ನಮ್ದು ಶೂಟಿಂಗ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಎಷ್ಟು ಸೂಪರ್ ಆಗಿದೆ ಅಂದ್ರೆ. ನಿಮ್ಗೆ ಹೇಗೆ ಅನಿಸ್ತಿದೆ ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದ್ಯಾ ಮೇಡಮ್? ನಿಮ್ಗೆ ಏನಾದ್ರೂ ಹೇಳಿ. ಅಯ್ಯೋ, ಅವ್ರು ಏನು ಹೇಳೋದಿಲ್ಲ, ಬರೀ ಏನ್ ಕೊಡ್ದೆ ತಿಂತಾನೆ ಇರ್ತಾರೆ ಅವ್ರದ್ದು. ಬರೀ ಯಾವ್ದು ತಿನ್ನೋದು. ನೋಡಿ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂದ್ರೆ. ನೋಡಿ, ಅವರೆಲ್ಲ ಬೈಕಲ್ಲಿ ಹೋಗ್ತಾರೆ, ಕಾರಲ್ಲಿ ಹೋಗ್ತಾರೆ. ನೋಡಿ, ಅವರೆಲ್ಲ ಕಾರ್ ಹೋಗೋದು ವೇಸ್ಟು, ಅಲ್ಲಿ ನೋಡಿ ಅವ್ರು ಬೈಕ್ ಹೋಗೋದು ವೇಸ್ಟು, ನಾವ್ ಎತ್ತಿನ ಗಾಡಿಯಲ್ಲಿ ಹೋಗೋದು ಟೇಸ್ಟು. ಬಾಯ್ ಬಾಯ್. ಫಸ್ಟ್ ಟೈಮ್. ಹಾಯ್ ಸ್ನೇಹಿತರೆ, ಎಕ್ಸ್ಪೀರಿಯನ್ಸ್ ಯಾವ ತರ ಇದೆ ಅಂದ್ರೆ, ಫಸ್ಟ್ ಟೈಮು ಈ ತರ ಏನೋ ಜರ್ನಿ ಮಾಡ್ತಾ ಇರೋದು ಕುದುರೆ ಮೇಲೆ. ಸಕ್ಕತ್ತಾಗಿದೆ ಕುದುರೆ ಗಾಡಿ. ಹಿಂಗೆ ನೋಡ್ತಾ ಇದ್ರೆ ನಮ್ಗೆ ಯಾವ್ದು ಹಾಡು ಬರುತ್ತೆ ಗೊತ್ತಾ? ಜಡಗ ಕುದುರೆ ತಿಪ್ಪಾಟೆ ಹೋಗಮ್ಮ, ಅದು ತಿಂಡಿ ನೋಡ್ಬೇಕಂತ ಅವ್ರು ನೋಡಿ ತಿಂಡಿ ತಿಂತಾರದು, ತಿಂಡಿ ತಿಂತಾರದು ಅವರು. ಅರೆ ಯಾರು ಮುಖ ನೋಡಿ ಬಂದೆ ಈ ದಿನ, ಅರೆ ಯಾರು ಮುಖ ನೋಡಿ ಬಂದೆ ಈ ದಿನ. ಹಲೋ, ಇದು ಬಂದು ಡೇ ಫಸ್ಟಲ್ಲೇ. ಆ್ಯಕ್ಚುಲಿ ನಾವು ಬಿಜಾಪುರಲ್ಲಿ 2 days ಸ್ಟೇ ಆಗಿದ್ವಿ, ನಾವು ನಮ್ಮ ಫ್ರೆಂಡ್ಸು. ಸೊ ಇದು ಫಸ್ಟ್ ಡೇ ತೊಗೊಂಡಿರೋ ಫೋಟೋಸು. ನಾವು ಒಳಗಡೆ ಎಲ್ಲ ಫುಲ್ಲು ವೀಡಿಯೋಸ್ ಮಾಡಬೇಕು ಅಂದ್ಕೊಂಡ್ವಿ, ಆದರೆ ಆ್ಯಕ್ಚುಲಿ ಮಾಡೋಕ್ಕೆ ಬಿಟ್ಟಿಲ್ಲ, ನಮಗೆ ಅಲೋ ಮಾಡಿಲ್ಲ ನಾವು ಹೋಗೋ ಟೈಮಲ್ಲಿ. ಸೊ ಅದರಿಂದನೇ ನಾವು ಎಲ್ಲ ಆಚೆ ಕಡೆನೇ ಫೋಟೋಸ್ ತೆಗೆಸ್ಕೊಂಡು ಎಂಜಾಯ್ ಮಾಡಿಕೊಂಡು ಅಲ್ಲೇ ಸಾಂಗು ಡ್ಯಾನ್ಸು ಅಂತ ಆಡಿಕೊಂಡು ಫುಲ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು ಫಸ್ಟ್ ಡೇಸ್. ಫುಲ್ಲು ಬಿಸಿಲಲ್ಲಿ ತಿರುಗಿನೇ 2 days ಜರ್ನಿ ಮಾಡಿದ್ದೀನಿ ಅಷ್ಟೇ. ಬಿಜಾಪುರಲ್ಲಿ 2 days ಸುತ್ತಾಡಿದ್ದೀವಿ. ಅದಕ್ಕೆ ನಾನು ಬ್ಲ್ಯಾಕ್ ಆಗಿಬಿಟ್ಟಿದ್ದೆ, ಅಷ್ಟು ಬಿಸಿಲಿತ್ತು ನಾವು ಹೋಗೋ ಟೈಮಲ್ಲಿ. ಸೊ ಸೆಕೆಂಡ್ ಡೇನೂ ಬಂದು ನಾವು ಹೋಗಿದ್ವಿ ಫ್ರೆಂಡ್ಸ್ ಜೊತೆ. ಸೊ ಸೆಕೆಂಡ್ ಡೇನೂ ನಾವು ಬಂದು ಫ್ರೆಂಡ್ಸ್ ಮನೆಗೆ ಹೋಗಿದ್ವಿ. ಬಿಜಾಪುರ ಫುಲ್ಲು ಫಸ್ಟ್ ಡೇನೇ ತಿರುಗಾಡಿದ್ವಿ. ಸರೌಂಡಿಂಗಲ್ಲಿ ಯಾವ್ಯಾವ ಪ್ಲೇಸ್ ಇದೆ, ಏನೇನಿದೆ ಅಂತೆಲ್ಲ ಸುತ್ತಾಡ್ಬಿಟ್ಟಿದ್ವಿ. ಸೊ ಇದು ಬಂದು ಸೆಕೆಂಡ್ ಡೇ ತೊಗೊಂಡಿರೋದು. ಫ್ರೆಂಡ್ಸ್ ಮನೆಗೆ ಹೋಗಬೇಕಾದ್ರೆ ಹೋಗೋ ದಾರಿಯಲ್ಲೇ ಒಂದು ಟೆಂಪಲ್ ಇದೆ, ವಿಸಿಟ್ ಮಾಡಿ ಹೋಗೋಣ ಅಂತಂದರು. ಇದು ಯಾವ ಗಾಡು ಅಂತ ಗೊತ್ತಿಲ್ಲ, ನನಗೆ ಮರ್ತೋಗ್ಬಿಟ್ಟಿದೆ. ಸೊ ಗೊತ್ತಿದ್ರೆ ಕಮೆಂಟ್ ಮಾಡಿ ನೀವೇ. ಇದೆಲ್ಲ ಫ್ರೆಂಡ್ಸು ನಾವು ದೇವಸ್ಥಾನ ಸುತ್ತಾಡ್ಕೊಂಡು ಮನೆಗೆ ಹೋಗೋಣ ಅಂದ್ಬಿಟ್ಟು ಹೋಗೋ ದಾರಿಲಿರೋದು. ಸೊ ಅದಾದಮೇಲೆ ನಮ್ಮ ಫ್ರೆಂಡ್ ಅವ್ರದ್ದು ದ್ರಾಕ್ಷಿ ಗಿಡ ಇತ್ತು, ದ್ರಾಕ್ಷಿ ತೋಟ ಇತ್ತು. ಅಲ್ಲೇ ಫುಲ್ಲು ಫೋಟೋಸ್ ಎಲ್ಲ ತಗೊಂಡು ದೇವಸ್ಥಾನ ಹತ್ರನೂ ಫೋಟೋಸ್ ತಗೊಂಡು ಫಸ್ಟ್ ಡೇ ಸೆಕೆಂಡ್ ಡೇ ಫುಲ್ ಆ್ಯಂಡ್ ಫುಲ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಬಂದಿರೋದು. ಸೊ ಥ್ಯಾಂಕ್ ಯು. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡ್ಕೊಳ್ಳಿ.